ಸಕ್ಕು ಶ್ರೀಮಂತರ ಮನೆ ಸೊಸೆ ಆಗ್ತಾಳೆ. ಎಲ್ರೂ ಮರ್ಯಾದೆ ಕೊಡ್ತಾರೆ, ಗುಡಿ ಬಾಗ್ಲು ತೆಗೀತಾರೆ, ನಮ್ ಪಾಂಡುರಂಗನ್ಗೆ ಬಿಡುಗಡೆ ಸಿಗತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ ಸಕ್ಕುಗೆ ಈ ನರಕ ಯಾತನೆಯಿಂದ ಮುಕ್ತಿ ಸಿಗತ್ತೆ. ಈ ಕಷ್ಟಗಳು ತೀರೋದಕ್ಕೆ ಸಕ್ಕುನ್ ಬಲಿ ಕೊಡ್ಬೇಕಾ? ಅಷ್ಟಕ್ಕೂ ಈ ತರ ಆಲೋಚನೆ ನಿನಗೆ ಹೇಗ್ ಬಂತಮ್ಮ? ಅಮ್ಮ, ನನ್ ಸಕ್ಕುಗೆ ಜನ್ಮ ಕೊಡ್ತಂದೆ, ನನ್ ಕಟ್ಕ ಅಲ್ಲ. ಇಂಥ ಮೂರ್ಖತನದ ಕೆಲಸ ಮಾಡಿದ್ರೆ ಆ ಯಜಮಾನ್ರಿಗಿಂತ ದೊಡ್ಡ ರಾಕ್ಷಸ ನಾನೇ ಆಗ್ತೀನಿ. ಆ ಊಹೆ ಕೂಡ ತುಂಬಾ ಭಯಾನಕವಾಗಿದೆ ಅಮ್ಮ. ಅದಲ್ಲ ಶಿವಪ್ಪ. ಅತ್ತೆ, ಬೇಡ. ಇಷ್ಟು ಮುಗ್ಧೆ ಆಗಿರೋ ನಮ್ ಸಕ್ಕುನ, ನಮ್ ಬಂಗಾರನ ಆ ರಾಕ್ಷಸನಿ ಕೊಟ್ಟು ಮದ್ವೆ ಮಾಡಿ ಅಂತ ಇದ್ದೀರಾ? ಅಯ್ಯೋ ದೇವ್ರೆ, ನಿಮಗ್ ಯಾಕಿಂತ ಆಲೋಚನೆ ಬಂತು? ನಾವು ಈ ಮದ್ವೆ ಬೇಡ ಅಂತ ನಿರಾಕರಿಸಿದಕ್ಕೇನೆ ತಾನೆ ಇಷ್ಟೊಂದು ಕಷ್ಟ ಪಡ್ತಾ ಇರೋದು. ಆದ್ರೆ ಇವಾಗ ನೀವು ಈ ಮದ್ವೆನೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಇದ್ದೀರಾ? ಉಮಾ, ಸಕ್ಕುನ ರಾಕ್ಷಸ ಚಿತ್ರಹಿಂಸೆ ಕೊಡದೆ ಇರೋ ಹಾಗೆ ನಿನ್ನಿಂದ ಶಿವಪ್ಪನಿಂದ ತಡೆಯೋಕ್ಕಾಗತ್ತಾ ಹೇಳಿ? ಅವ್ನ ಅಟ್ಟಹಾಸಕ್ ಇದೇನಾ ಪರಿಹಾರ? ಹೇಗ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೋ ನನಗ್ ಗೊತ್ತಾಗ್ತಾ ಇಲ್ಲ. ನಮ್ ಕಣ್ ತಪ್ಸಿ ಸಕ್ಕುನ ಎತ್ಕೊಂಡ್ ಹೋಗಿದ್ದ, ಹೇಗೋ ವಾಪಸ್ ಬಂದ್ಲು. ಮತ್ತೆ ಆ ರಾಕ್ಷಸನ್ ಮನ್ಸಲ್ಲಿ ಕೆಟ್ಟ ಆಲೋಚನೆ ಬರಬಾರ್ದು ಅಂತ, ಯಾವ ಸಮಸ್ಯೆನು ಬರಬಾರ್ದು ಅಂತ ನಾನೀ ನಿರ್ಧಾರಕ್ಕೆ ಬಂದಿದ್ದೀನಿ. ಅಂದ್ರೆ ನಾವ್ ಆ ರಾಕ್ಷಸನಿಗೆ ಹೆದರ್ಕೊಂಡು ನಮ್ ಸಕ್ಕುನ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕಾ? ಅಮ್ಮ, ಅದಕ್ಕಿಂತ ಸಾಯೋದೇ ಮೇಲು. ಆ ರಾಕ್ಷಸನಿಗೆ ಭಯ ಪಡಿಸ್ಬೇಕು. ಸಕ್ಕು, ಸಕ್ಕು, ನನ್ ಪಾಂಡುರಂಗನ ಹತ್ರ ಮತ್ತೆ ಆ ರಾಕ್ಷಸ ಬಂದಿದಾನ? ಇಲ್ಲ ಇಲ್ಲಮ್ಮ, ಅವನ್ ಬಂದಿಲ್ಲ. ಸಕು, ಇಲ್ಲಿಗೆ ಯಾವ ರಾಕ್ಷಸನು ಬಂದಿಲ್ಲಮ್ಮ. ಸಕು, ಅದೇನಂದ್ರೆ ನಾವು ನಿನ್ ಪಾಂಡುರಂಗನ್ನ ತುಂಬಾ ಹುಷಾರಾಗಿ ನೋಡ್ಕೋತೀವಿ, ಸರಿನಾ? ನಿನ್ನನ್ನು ಕೂಡ. ನೀನು ನಿದ್ದೆ ಮಾಡಮ್ಮ, ಪ್ರಶಾಂತವಾಗಿ ನಿದ್ದೆ ಮಾಡು. ಅಮ್ಮ, ಏನಮ್ಮ? ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ಪಾಂಡುರಂಗನಿಗೆ ಏನೋ ಆಗೋಕ್ ಬಿಡ್ಬೇಡಿ. ಉಮಾ, ಸಕ್ಕುನ್ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸು. ಸಕ್ಕು, ಒಳಗ್ ಹೋಗಿ ಮಲ್ಕೊಳಮ್ಮ. ಎದ್ದೇಳಮ್ಮ, ಒಳಗ್ ಮಲ್ಕೊಳ್ಳುವಂತೆ. ಪಾಂಡುರಂಗ, ಅಮ್ಮ, ಪಾಂಡುರಂಗ. ಉಮಾ, ಯಾವ್ದಾದ್ರೂ ಕೆಲ್ಸ ಹುಡ್ಕೋಬೇಕು. ಹೀಗ್ ಮನೇಲೆ ಕೂತ್ರೆ ನಡೆಯಲ್ಲ. ಯಜಮಾನ್ರು ಭಯಕ್ಕೆ ಇಲ್ಲಿ ಯಾರು ನನಗೆ ಕೆಲ್ಸ ಕೊಡ್ತಿಲ್ಲ. ಪಕ್ಕದೂರಿಗೆ ಹೋಗಿ ಏನಾಯ್ತು ಉಮಾ? ಉಮಾ, ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಏನಂದ್ರೆ ನೆನ್ನೆ ಅತ್ತೆ ಸಕ್ಕುನ ಆ ದುಷ್ಟನ ಕೊಟ್ಟು ಮದ್ವೆ ಮಾಡೋಣ ಅಂತ ಹೇಳ್ದಾಗಿಂದ ನನ್ ಮನ್ಸು ಅಲ್ಲೋಲ ಕಲ್ಲೋಲ ಆಗೋಗಿದೆ ರೀ. ಅಯ್ಯೋ 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 ಅಯ್ಯೋ, ಸಕ್ಕು ಮದ್ವೆ ನಿಶ್ಚಯ ಮಾಡ್ಬಿಟ್ರಾ? ನೆನ್ನೆ ನಾನ್ ಬಂದಿದ್ದೆ ಮದ್ವೆ ಮಾಡಿ ಅಂತ ಹೇಳೋಕೆ. ನಾನ್ ಹೇಳ್ತಿರೋದು ನಿಜ. ಸಕ್ಕು ನನ್ ಸ್ವಂತ ಮಗಳ ಹಾಗೆ. ಅದೇನಂದ್ರೆ ಅವಳು ತುಂಬಾ ಒಳ್ಳೆಯವಳು, ತುಂಬಾ ಅಮಾಯಕಿ. ಆದ್ರೆ ಅವಳು ಹೀಗ್ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರೋದನ್ನ ನನ್ನಿಂದ ನೋಡೋಕ್ ಆಗ್ತಿಲ್ಲ. ನಾನ್ ನಿನಗೊಂದ್ ಸಲಹೆ ಕೊಡ್ತೀನಿ ಉಮಾ. ಅದ್ ಸರಿ, ಈಗ ಸಕ್ಕು ಎಲ್ಲಿದ್ದಾಳೆ? ಅವಳಿಗೆ ಜ್ವರ ಬಂದಿದೆ, ಅವಳಿನ್ನೂ ಸುಧಾರಿಸ್ಕೊಂಡಿಲ್ಲ. ಅದಕ್ಕೆ ನಿದ್ದೆ ಮಾಡ್ತಾ ಇದ್ದಾಳೆ. ಅಯ್ಯೋ ಹುಚ್ಚೆ ಹುಡುಗಿ, ಪಾಪ ನನ್ ಸಕ್ಕು ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ. ನೀವ್ ನಾನ್ ಹೇಳೋದನ್ ಕೇಳಿ. ಅದೇನಂದ್ರೆ ಹೀಗ್ ಮಾಡೋದು ನನಗೂ ಇಷ್ಟ ಇಲ್ಲ. ಆದ್ರೆ ಈಗ ನಮಗ್ ಬೇರೆ ದಾರಿ ಇಲ್ಲ ಅಲ್ವಾ? ತಕ್ಷಣ ನೀವ್ ಸಕ್ಕುನ ಯಜಮಾನ್ರಿಗೆ ಕೊಟ್ಟು ಮದ್ವೆ ಮಾಡ್ಬಿಡಿ.
ನಿಮ್ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ.